ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು. ಸ್ನೇಹಿತರೆ, ನಮ್ಮೆಲ್ಲರ ಅಮ್ಮ, ನಮ್ಮ ಕರ್ನಾಟಕದ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ತಾಯಿಯಾಗಿ ಇದ್ದಂತಹ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಇವತ್ತು ಏಕಾಂಗಿ ಸಂಚಾರ ದೂರದ ಮೋಹನ ಮುರಳಿಯ ಕರೆಗೆ ಹೊರಟಿದ್ದಾರೆ. ಅಮ್ಮ ಅಂದ ತಕ್ಷಣವೇ ನೆನಪಾಗೋದು ಕೆಲವೊಂದು ಮಾತೃ ಹೃದಯ ಇರೋರು ಮಾತ್ರ. ಅದರಲ್ಲಿ ಈಕೆಯೂ ಸಹ ಒಬ್ಬರು. ಸಾಧ್ವಿ ಶಿರೋಮಣಿ, ದೈವ ಭಕ್ತೆ, ಪತಿ ಭಕ್ತೆ, ಇಂದು ತಮ್ಮ ಮುತ್ತೈದ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಪ್ರತಿ ಹೆಣ್ಣು ಬಯಸೋದು ತಾನು ಮುತ್ತೈದೆಯಾಗಿ ಸಾಯಬೇಕು ಅಂತೇಳಿ ಅದು ಇವರಿಗೆ ನೆರವೇರಿದೆ. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಶನಿವಾರ ಸಂಜೆ ಒಂದು ಹಿರಿಯ ಜೀವವೊಂದು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದೆ. ಎಷ್ಟೋ ಹಿರಿಯ ಜೀವಗಳು ಅಗಲುತ್ತಾ ಇರುತ್ತೆ, ಇದರಲ್ಲೇನು ವಿಶೇಷ ಅಂತ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಈ ವ್ಯಕ್ತಿ ಅತ್ಯಂತ ವಿಶೇಷವಾದ ವ್ಯಕ್ತಿ. ಮಾತೃ ಹೃದಯಿ, ಕರುಣಾಮಯಿ, ಎಲ್ಲರಿಗೂ ಅಮ್ಮ ಅನಿಸಿಕೊಂಡಂಥವರು ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ. ತಮ್ಮ 89 ವರ್ಷಗಳ ತುಂಬು ಪ್ರಾಯವನ್ನು ಮುಗಿಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ತಮ್ಮ ಕೊನೆಯ ಉಸಿರನ್ನು ಎಳೆದು ಇಹಲೋಕವನ್ನು ತ್ಯಜಿಸಿ ಸ್ವರ್ಗವಾಸಿಗಳಾಗಲಿಕ್ಕೆ ಹೊರಟಿದ್ದಾರೆ. ಅಮ್ಮನ ವಿಶೇಷತೆ ಅಂತ ಹೇಳಿದ್ರೆ ಅತ್ಯಂತವಾದ ಹೇರಳವಾಗಿ ಹೇಳ್ಬೋದು. ಯಾಕೆಂದರೆ ಇವರ ಒಂದು ಗುಣವಿಶೇಷಗಳು, ಇವರ ದೈವಿಕ ಭಕ್ತಿ, ಸಂಸ್ಕೃತಿ ತುಂಬಿದ ಕುಟುಂಬದ ಒಂದು ನಿರ್ವಹಣೆ ಎಲ್ಲವೂ ಸಹ ಎಷ್ಟು ಹೇಳಿದ್ರೂ ತೀರಲ್ಲ. ದೇವೇಗೌಡ ಅವರು ಈ ಇಳಿ ವಯಸ್ಸಿನಲ್ಲೂ ಸಹ ತಮ್ಮ ಪತ್ನಿಯ ಬಗ್ಗೆ ಎಷ್ಟು ಪ್ರೀತಿಯುಕ್ತರಾಗಿದ್ದರು ಅಂತ ಹೇಳಿದ್ರೆ, ತಮ್ಮ ಪತ್ನಿಯ ದೇಹದ ಮೇಲೆ ಅವರು ಚಿಕ್ಕ ಮಗುವಿನಂತೆ ಉರುಳಾಡಿ ಅಳ್ತಾ ಇರೋದು ನೋಡಿದ್ರೆ, ಅವರಿಬ್ಬರಲ್ಲಿ ಈ ವಯಸ್ಸಲ್ಲೂ ಅದು ಎಷ್ಟು ದಾಂಪತ್ಯ ಪ್ರೀತಿ, ನೆಮ್ಮದಿ, ಸಂತೋಷ, ಹೊಂದಾಣಿಕೆ ಇರಬಹುದು ಅಂತೇಳಿ ನಾವೇ ಊಹಿಸ್ಕೊಳ್ಬೇಕಾಗತ್ತೆ. ಚಿಕ್ಕ ಮಗುವಿನಂತೆ ಅವರು ತಮ್ಮ ಪತ್ನಿಯ ದೇಹದ ಮೇಲೆ ಅಳ್ತಾ ಇರೋದು ನೋಡಿದ್ರೆ ಪ್ರತಿಯೊಬ್ಬರ ಕರುಳು ಹಿಂಡಿ ಬರುತ್ತೆ, ಕರುಳು ಕಿವುಚದಂಗಾಗತ್ತೆ. 72 ವರ್ಷಗಳ ಸುಖ ದಾಂಪತ್ಯದಲ್ಲಿ ಅವರು ಒಂದು ಸಲವೂ ಅವರು ದಾಂಪತ್ಯದಲ್ಲಿ ಬಿರುಕು ಬಂದಿದ್ದಾಗಲಿ, ಬಿರು ನುಡಿಗಳಾಗಲಿ ಅಥವಾ ಮನಸ್ತಾಪ, ಮುನಿಸು ಯಾವುದೂ ಇರಲಿಲ್ಲ ಅಂತ ಹೇಳಿ ಬಲ್ಲ ಮೂಲಗಳು ತಿಳಿದವರು ಹೇಳ್ತಾ ಇದ್ದಾರೆ. ಇಂತಹ ದಾಂಪತ್ಯ ಜೀವನ, ಜೊತೆಗೆ ತುಂಬು ದಾಂಪತ್ಯ ಜೀವನ, 72 ವರ್ಷಗಳಾಯಿತು ಇವರು ಮದುವೆಯಾಗಿ. ಅದು ತುಂಬು ಜೀವನ ಪ್ರತಿ ಹೆಣ್ಣುಮಕ್ಕಳಿಗೂ ಸಿಗಲಿ ಅಂತೇಳಿ ಪ್ರತಿ ಹೆಣ್ಮಕ್ಳುಗಳು ಹಾರೈಸೋದಿಷ್ಟೇ. ಅವರೆಲ್ಲರಿಗೂ ಬಯಸೋದು ದೀರ್ಘ ಸುಮಂಗಲಿತನವನ್ನು. ಅದು ಈ ಅಮ್ಮ ನಡೆಸಿದ್ದಾರೆ. ಸ್ನೇಹಿತರೆ, ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಪ್ರತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ಆಸೆ ಇರುತ್ತೆ, ನಾವು ದೀರ್ಘ ಸುಮಂಗಲಿಯಾಗಿ ಹೋಗಬೇಕು ಅಂತ ಹೇಳಿ. ಅದು ಒಂದು ಹಿಂದೂ ಸಂಪ್ರದಾಯದ ಅತ್ಯಂತ ಉನ್ನತವಾದ ಆಸೆ. ಅದು ಪ್ರತಿ ಹೆಣ್ಣು ಮಕ್ಕಳಿಗೂ ದೀರ್ಘ ಸುಮಂಗಲಿತನಕ್ಕಾಗಿ ಅನೇಕ ಪೂಜೆ ಪುನಸ್ಕಾರಗಳನ್ನು ಹೆಣ್ಣು ಮಾಡ್ತಾಳೆ. ಇದೇ ರೀತಿ ನಮ್ಮ ಚೆನ್ನಮ್ಮ ಕೂಡ ದೀರ್ಘ ಸುಮಂಗಲಿಯಾಗಿ 72 ವರ್ಷಗಳ ದಾಂಪತ್ಯ ಸುಖವನ್ನು ಅನುಭವಿಸಿದರೂ ಸಹ ದೀರ್ಘ ಸುಮಂಗಲಿಯಾಗಿ ತಮ್ಮ ಕೊನೆಯ ಆಸೆಯಂತೆ ತಾವು ಕೊನೆ ಪ್ರಯಾಣವನ್ನು ಬಯಸಿದ್ದಾರೆ. ಅವರು ಬಯಸಿದ್ದು ಸಹ ನಾನು ದೀರ್ಘ ಸುಮಂಗಲಿಯಾಗಿಯೇ ಹೋಗಬೇಕು ಅಂತ ಹೇಳಿ.
ಅದೇ ರೀತಿ ಈಗ ಅವರು ದೀರ್ಘ ಸುಮಂಗಲಿಯಾಗೇ ಹೋಗಿದ್ದಾರೆ. ಇದು ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಒಂದು ಆದರ್ಶಪ್ರಾಯವಾಗುತ್ತೆ. ಸ್ನೇಹಿತರೆ, ಚೆನ್ನಮ್ಮ ಅವರು ದೀರ್ಘ ಸುಮಂಗಲಿಯಾಗಿ ತಮ್ಮ ಆಸೆನ ನೆರವೇರಿಸ್ಕೊಳ್ಳಿಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಾರೆ. ಆ ಕಾರಣ ಏನು? ಚೆನ್ನಮ್ಮ ಅವರು ನಮ್ಮ ದೇವೇಗೌಡರ ಬಾಳಲ್ಲಿ ಎಷ್ಟು ಆದರ್ಶಪ್ರಾಯವಾಗಿದ್ದರು, ಅವರ ಹಿನ್ನೆಲೆ ಏನು ಅಂತೇಳಿ ನಾನು ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಈ ವಿಷಯ ಎಲ್ಲ ಕಡೆ ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಒಂದು ಓಂ ಶಾಂತಿ ಅಂತೇಳಿ ಒಂದು ಕಾಮೆಂಟ್ ಹಾಕಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ದೇವೇಗೌಡರದು ಎಷ್ಟು ದೊಡ್ಡ ಹೆಸರಿದೆಯೋ ಅಷ್ಟೇ ಅವರ ಆ ಯಶಸ್ಸಿನ ಹಿಂದೆ ಇದ್ದ ಅತಿ ದೊಡ್ಡ ಶಕ್ತಿ ಅಂದರೆ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು. 1954 ಮೇ 25 ಹಿರೇಹಳ್ಳಿಯಲ್ಲಿ ಹಸೆಮಣೆಯನ್ನು ಹೇರಿದ ಈ ಜೋಡಿ ಬರೋಬ್ಬರಿ 72 ವರ್ಷಗಳ ಕಾಲ ಸಾರ್ಥಕ ಸುಖ ದಾಂಪತ್ಯವನ್ನು ನಡೆಸಿತು. ಕೇವಲ ಒಂದು ಸಣ್ಣ ಗುತ್ತಿಗೆದಾರರಾಗಿದ್ದ ದೇವೇಗೌಡರು ದೇಶದ ಅತ್ಯುನ್ನತ ಪ್ರಧಾನಿ ಹುದ್ದೆಗೆ ಏರೋವರೆಗಿನ ಎಲ್ಲ ಏಳು ಬೀಳುಗಳಲ್ಲೂ ಸಂಕಷ್ಟಗಳಲ್ಲೂ ಚೆನ್ನಮ್ಮ ಬೆನ್ನೆಲುಬಾಗಿದ್ದರು. ನಿರಂತರ ಸಾಲದ ಸುಳಿಯಲ್ಲಿದ್ದರೂ ಸಹ 6 ಮಕ್ಕಳ ಜವಾಬ್ದಾರಿಯನ್ನು ಅತ್ಯಂತ ಧೈರ್ಯದಿಂದ ನಿಭಾಯಿಸಿಕೊಂಡು ಬಂದರು. ಇಂತಹ ಚೆನ್ನಮ್ಮ ಇವತ್ತು ಶ್ರೇಷ್ಠ ಮಹಿಳೆಯ ಪಟ್ಟವನ್ನು ತಗೊಂಡಿದ್ದಾರೆ, ನಾವೆಲ್ಲ ಕೊಟ್ಟಿದ್ದೀವಿ, ಇಡೀ ನಮ್ಮ ರಾಜ್ಯವೇ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಅವರ ಶ್ರಮ, ಅವರ ಒಳ್ಳೆತನ, ಅವರ ಮುಗ್ಧತನ ಕಾರಣ ಆಗುತ್ತೆ. ಪಕ್ಷದ ವರಿಷ್ಠರು ಹೇಳೋ ರೀತಿಯಲ್ಲಿ ಈ ತಾಯಿ ತನ್ನ ಮಕ್ಕಳಷ್ಟನ್ನೇ ಅಲ್ಲ, ಅವರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸಹ ಕೈತುತ್ತು ಹಾಕ್ತಾ ಇದ್ರಂತೆ. ಮನೆಗೆ ಯಾರೇ ಬಂದರೂ ಸಹ ಊಟ ಕೊಡದೆ ಕಳಿಸ್ತಾ ಇರಲಿಲ್ವಂತೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ತಮ್ಮ ಮಕ್ಕಳಂತೆ ಉಳಿದ ಎಲ್ಲ ಕಾರ್ಯಕರ್ತರನ್ನು ಸಹ ಸ್ವಂತ ಮಕ್ಕಳಂತೆ ಭಾವಿಸ್ತಾ ಇದ್ರಂತೆ. ಇದು ಆ ಪಕ್ಷದ ವರಿಷ್ಠರು ಕಾರ್ಯಕರ್ತರು ಹೇಳಿಕೊಂಡು ಅಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ತಾಯಿಯ ಗುಣ ವಿಶೇಷತೆ ಎಷ್ಟು ದೊಡ್ಡದಿರ್ಬೋದಲ್ವಾ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಶೇಷ ಹೇಳ್ತೀನಿ. ಅದೇನಪ್ಪ ಅಂತಂದರೆ ಈ ತಾಯಿಯ ಪತಿಭಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ ಪ್ರತಿದಿನ ಅವರು ತಮ್ಮ ಪತಿಯ ಪಾದಪೂಜೆಯನ್ನು ಮಾಡ್ತಾಯಿದ್ರು. ಅವರಿಗೆ ವಯಸ್ಸಾಗಿ ಅನಾರೋಗ್ಯ ಆದಮೇಲೆ ತಾವು ಬಗ್ಲಿಕ್ಕೆ ಆಗದೆ ಇರುವಾಗ ಕುಳಿತಲ್ಲಿಂದಲೇ ಅವರ ಎರಡೂ ಮಂಡಿಗಳನ್ನು ಮುಟ್ಟಿ ಪ್ರತಿ ಕ್ಷಣಕ್ಕೂ ಪ್ರತಿ ಸಮಯಕ್ಕೂ ಅವರು ನಮಸ್ಕಾರ ಮಾಡ್ತಾಯಿದ್ರಂತೆ. ಈ ಪತಿಭಕ್ತಿ ಅವರನ್ನು ಇವತ್ತು ದೀರ್ಘ ಸುಮಂಗಲಿಯನ್ನಾಗಿರಿಸಿ ಸುಮಂಗಲಿತನದಿಂದಲೇ ಅವರು ಇಹಲೋಕವನ್ನು ತ್ಯಜಿಸುವ ರೀತಿ ಮಾಡಿದೆ ಅಂತ ಹೇಳಿ ಆ ದೈವ ಭಕ್ತಿನೇ ಅವರನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ಅವರ ಆಸೆಯಂತೆ ಸುಮಂಗಲಿತನವಾಗಿಯೇ ಹೋಗಿದೆ ಅಂತ ಅವರ ಕುಟುಂಬದವರು ಹೇಳ್ತಾ ಇರುವ ಮಾತಾಗಿದೆ. ಅವರ 6 ಜನ ಮಕ್ಕಳು, ಅಳಿಯಂದರು, ಸೊಸೆಯಂದರು, ಮೊಮ್ಮಕ್ಕಳು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದರು. ದೇವೇಗೌಡರು ಅವರ ಪತ್ನಿಯ ಅನ್ಯೋನ್ಯದ ದಾಂಪತ್ಯ ಹೇಗಿತ್ತು ಅಂತ ಹೇಳಿದರೆ ಈ ಇಳಿ ವಯಸ್ಸಲ್ಲೂ ಸಹ ಇಬ್ಬರು ಜೊತೆಯಾಗೇ ಕುಳಿತುಕೊಳ್ತಾ ಇದ್ದರು. ಒಬ್ಬರಿಗೊಬ್ಬರು ಊಟ ಮಾಡಿಸುವುದು, ಹಣ್ಣು ತಿನ್ನಿಸುವುದು, ಒಬ್ಬರಿಗೊಬ್ಬರು ನೀನು ಔಷಧಿ ತೊಗೊಂಡ್ಯಾ, ಊಟ ಮಾಡಿದ್ಯಾ, ನೀನು ಊಟ ಮಾಡು ಅಂಥೇಳಿ. ಇಲ್ಲಿ ನೋಡಿ ದೇವೇಗೌಡರು ಅವರ ಪತ್ನಿಗೆ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಕೊಟ್ಟು ಅವರ ಕೈಯನ್ನು ಇಟ್ಕೊಂಡಿದ್ದಾರೆ ಅವ್ರು ತಿನ್ನೋವರೆಗೂ, ಜೊತೆಗೆ ಅವರ ಕೈಯನ್ನು ಒರೆಸ್ತಾ ಇದ್ದಾರೆ. ಇದು ನಿಜವಾದ ಸುಖ ದಾಂಪತ್ಯ ಅಂತ ಹೇಳಿದ್ರೆ. ಇಂತಹ ಒಂದು ದಾಂಪತ್ಯವನ್ನೇ ಪ್ರತಿ ಹಿಂದೂ ಹೆಣ್ಣು ಮಕ್ಕಳು ಸಹ ಬಯಸೋದು. ಇವರು ಪ್ರತಿದಿನ ಒಬ್ಬರಿಗೊಬ್ಬರು ಜೊತೆಯಾಗೇ ಕುಳಿತುಕೊಳ್ತಾ ಇದ್ರು, ಜೊತೆಯಾಗೇ ಮಾತಾಡ್ತಾ ಇದ್ರು, ಜೊತೆಯಾಗೇ ಊಟ ಮಾಡ್ತಾಯಿದ್ರು. ಅಮ್ಮ ಪ್ರತಿದಿನವೂ ದೇವೇಗೌಡರ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಾ ಇದ್ರು. ಅವ್ರ ಕೈಲಿ ಆಗದೆ ಇರುವಾಗ ಅವರ ಎರಡೂ ಮಂಡಿಯನ್ನು ಮುಟ್ಟಿ ನಮಸ್ಕರಿಸ್ತಾ ಇದ್ರು. ಇಂತಹ ಅಮ್ಮನ ಈ ದೀರ್ಘ ಸುಮಂಗಲಿತನದ ಸಾವಿಗೆ ಇವರ ದೇಹಕ್ಕೆ ಈಗ ಸುಮಂಗಲಿ ಪೂಜೆ ನಡೀತಾ ಇದೆ ಸ್ನೇಹಿತರೆ. ಎಲ್ಲ ಅವರ ಮನೆಯ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಅಮ್ಮನಿಗೆ ಸುಮಂಗಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ದೇವೇಗೌಡರು ಸಹ ಆ ಆರತಿಯನ್ನು ಇಟ್ಕೊಂಡು ತನ್ನ ಪತ್ನಿಗೆ ಕೊನೆಯ ಆರತಿಯನ್ನು ಬೆಳಗ್ತಾ ಇದ್ದಾರೆ. ಈ ದೃಶ್ಯ ಎಷ್ಟು ಒಂದು ಕರುಣಾಜನಕವಾಗಿದೆ ಅನಿಸುತ್ತೆ ಅಲ್ವಾ. ಸುಮಂಗಲಿ ಪೂಜೆಯನ್ನು ಮಾಡಿಸಿಕೊಂಡು ಗಣ್ಯಾತಿ ಗಣ್ಯರ ಕಣ್ಣಲ್ಲೆಲ್ಲ ನೀರು ತರಿಸಿ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲ ಪಕ್ಷದ ಧುರೀಣರು, ರಾಜಕೀಯ ವ್ಯಕ್ತಿಗಳು, ಕಾರ್ಯಕರ್ತರು ಅಮ್ಮನ ಅಂತಿಮ ದರ್ಶನಕ್ಕೆ ಬಂದು ಅವರ ದರ್ಶನವನ್ನು ಪಡೆದು ಅವರ ಪಾದವನ್ನು ಮುಟ್ಟಿ ನಮಸ್ಕರಿಸಿ
ಒಂದು ಕ್ಷಣ ಅವರ ಮುಖ ನೋಡಿ ಕಣ್ಣಲ್ಲಿ ನೀರಾಡಿಸ್ಕೊಂಡು, ಯಾಕೆ ಅಂತ ಹೇಳಿದರೆ ರಾಜಕೀಯ ಬೇರೆ, ತಾಯಿಯ ಮಮತೆ ಬೇರೆ. ಯಾವುದೇ ಪಕ್ಷದವರು ಬಂದರೂ ಸಹ ಅಮ್ಮ ಯಾವುದೇ ಭೇದ ಇಲ್ಲದ ರೀತಿ ಅವರಿಗೆ ಊಟ ತಿಂಡಿ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಿದ್ದನ್ನು ನೆನಪು ಮಾಡ್ತಾ ಮೆಲುಕು ಹಾಕ್ತಾ ಅಮ್ಮನಿಗೆ ಅಂತಿಮ ವಿದಾಯನ ಹೇಳ್ತಾ ಇದ್ದಾರೆ. ಚೆನ್ನಮ್ಮ ಅವರು ಈಗ ತಮ್ಮ ಆಸೆಯಂತೆ ಹರದನಹಳ್ಳಿಯಲ್ಲಿ ಅಂತಿಮ ಕ್ರಿಯೆ ನಡೆಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಚೆನ್ನಮ್ಮನವರ ಆಸೆಯಂತೆ ಅವರ ಅಂತಿಮ ಕ್ರಿಯೆ ಎಲ್ಲಿ ನಡಿಬೇಕು ಅಂತೇಳಿ ಅವರು ಬಯಸಿದ್ರು ಅಂತ ಹೇಳಿದ್ರೆ, ಅವರ ಹುಟ್ಟೂರಿನಲ್ಲಿ ಶ್ರೀರಂಗನಾಥನ ಬೆಟ್ಟದ ಕೆಳಗಡೆ ತನ್ನ ಅಂತಿಮ ಕ್ರಿಯೆ ನಡಿಬೇಕು ಅಂತೇಳಿ ಬಯಸಿದರು. ಅದೇ ರೀತಿ ಸಹ ಈಗ ಶ್ರೀರಂಗನಾಥನ ಬೆಟ್ಟದ ಕೆಳಗಡೆ ಅವರ ಅಂತಿಮ ಕ್ರಿಯೆ ನಡೀಲಿಕ್ಕೆ ಎಲ್ಲ ರೀತಿಯ ವಿಧಿವಿಧಾನಗಳು ಮಾಡಲಿಕ್ಕೆ ಸಜ್ಜತೆ ನಡೀತಾ ಇದೆ. ದಾರಿಯ ಉದ್ದಕ್ಕೂ ಅಮ್ಮನನ್ನು ಅನೇಕ ಸಾರ್ವಜನಿಕರು ಸಾಲಾಗಿ ನಿಂತು ಅವರ ದರ್ಶನ ಪಡೆದು ಕೈ ಮುಗಿತಾ ಇರೋದು ನೋಡಿದ್ರೆ, ಅಮ್ಮನ ಮುಖ ನೋಡದೇ ಇರೋರು ಸಹ ಅಮ್ಮನ ಆದರ್ಶಗಳನ್ನು ಮೆಚ್ಕೊಂಡಿದ್ರು ಅಂತೇಳಿ ಅನಿಸುತ್ತೆ. ಅಮ್ಮನ ಪ್ರತಿಯೊಂದು ಗುಣಗಾನಗಳು ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ. ಅವರ ಹಳ್ಳಿಯವರು, ಅವರ ಊರಿನವರು ಅಮ್ಮ ಹೇಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ರು ಅಂತ ಹೇಳಿಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜಕೀಯ ವ್ಯಕ್ತಿಗಳು ಸಹ ಅಮ್ಮನ ಒಳ್ಳೆಯ ಗುಣಗಳನ್ನು ಹಾಡಿ ಹರಿಸ್ತಾ ಇದ್ದಾರೆ ಎಂದಾಗ ಅಮ್ಮನ ವ್ಯಕ್ತಿತ್ವ ಎಷ್ಟು ದೊಡ್ಡದಿರಬಹುದು ಅಲ್ಲ ಸ್ನೇಹಿತರೆ. ಇಂಥ ಅಮ್ಮನಿಗೆ ಹಿಂದೆ ಒಮ್ಮೆ 2 ರೀತಿಯ ಗಂಡಾಂತರ ಕಾಡಿತು. ಒಂದು, ಅವರ ದಾಯಾದಿಗಳು ಅಂದರೆ ದೇವೇಗೌಡ ಅವರ ತಮ್ಮ ಸುಮಾರು 2001ರಲ್ಲಿ ದೇವೇಗೌಡ ಅವರ ತಮ್ಮ ಬಸವೇಗೌಡ ಅವರ ಪುತ್ರ ಲೋಕೇಶ್ ಅನ್ನೋರು ಕೌಟುಂಬಿಕ ಕಲಹ ಹಾಗೂ ಆಸ್ತಿ ವಿವಾದಕ್ಕಾಗಿ ಅವರ ಮೇಲೆ ಆ್ಯಸಿಡ್ ದಾಳಿಯನ್ನು ಮಾಡ್ತಾರೆ. ಆಗ ಅಮ್ಮನ ಮುಖ ತಲೆಯೆಲ್ಲ ಆದಷ್ಟು 60 ಭಾಗ ಸುಟ್ಟೋಗಿದ್ರು ಸಹ ಹೊಸದಾಗಿ ಹುಟ್ಟಿ ಬಂದಂತೆ ಅಮ್ಮ ಬದುಕಿ ಅವರ ಮುಖ ವಿಕಾರವಾಗಿದ್ದರೂ ಸಹ ಒಳ್ಳೆಯ ಸಾಧ್ವಿಯ ಗುಣವನ್ನು ಬಿಡದೆ ಜೀವನ ಮಾಡ್ತಾ ಇರ್ತಾರೆ. ಇನ್ನೊಮ್ಮೆ ಅವರಿಗೆ ಕೊರೋನಾ ಸಮಯದಲ್ಲಿ ಕೊರೋನಾ ಬಂದು ಅತ್ಯಂತ ದುಸ್ಥಿತಿಗೆ ಬಂದುಬಿಡ್ತಾರೆ. ಅವರ ಆರೋಗ್ಯ ದುಸ್ಥಿತಿಗೆ ಬರುತ್ತೆ. ಆಗಲೂ ಸಹ ಅಮ್ಮ ತಮ್ಮ ಸಾವನ್ನು ಗೆದ್ದು ಜೀವವನ್ನು ಉಳಿಸ್ಕೊಂಡಿದ್ರು. ಈಗ ಅಮ್ಮ ಮತ್ತೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆ ದೇವರ ಕರೆಗೆ ಹೋಗೊಟ್ಟು ಆ ಶ್ರೀರಂಗನಾಥನ ಪಾದವನ್ನು ಸೇರಲಿಕ್ಕೆ ತಮ್ಮ ಇಹಲೋಕವನ್ನು ತ್ಯಜಿಸಿ ಹೊರಟಿದ್ದಾರೆ. ಅವರೇ ಇಷ್ಟಪಟ್ಟಂತೆ ಅವರು ಶ್ರೀರಂಗನಾಥನ ಬೆಟ್ಟದ ಕೆಳಗಡೆ ನನ್ನನ್ನು ಮಣ್ಣು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅಮ್ಮ ಈಗ ಶ್ರೀರಂಗನಾಥನ ಬೆಟ್ಟದ ಕೆಳಗಡೆ ಹೊರಟಿದ್ದಾರೆ. ಅಮ್ಮನ ಅಂತಿಮ ಕ್ರಿಯೆಗೆ ಸ್ವಚ್ಛಗೊಳಿಸುತ್ತಿರುವ ಜಾಗದ ದೂರದಲ್ಲಿ ಶ್ರೀರಂಗನಾಥನ ಬೆಟ್ಟ, ಅದರ ಮೇಲೆ ಶ್ರೀರಂಗನಾಥನ ಗುಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಈಗ ಬೆಳಗ್ಗೆಯಿಂದಲೂ ಸಹ ಅಲ್ಲಿಯ ಸ್ಥಳವನ್ನು ಖರೀದಿಸಿ ಸ್ವಚ್ಛ ಮಾಡಿ ರೇವಣ್ಣವರೇ ಖುದ್ದು ನಿಂತು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಅಮ್ಮ ನಿಧಾನವಾಗಿ ಈ ಮಾರ್ಗದತ್ತ ಬರ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಅಮ್ಮ ಆ ಶ್ರೀರಂಗನಾಥನಲ್ಲಿ ಲೀನ ಆಗ್ತಾ ಇದ್ದಾರೆ ಅಂತ ಅನ್ನುವಷ್ಟು ನಮ್ಮ ಮನಸ್ಸು ಭಾಸ ಆಗ್ತಾ ಇದೆ. ದೂರದ ರಂಗನಾಥ ಅಮ್ಮನನ್ನು ಅಂದರೆ ತನ್ನ ಭಕ್ತೆಯನ್ನು ಕರೆಸಿಕೊಳ್ತಾ ಇದ್ದಾನೆ ಅಂತ ಹೇಳಿ ಅನ್ನಿಸ್ತಾ ಇದೆ. ತೆರೆದ ವಾಹನದಲ್ಲಿ ಅಂತ್ಯಕ್ರಿಯೆಯ ಸ್ಥಳಕ್ಕೆ ಅಮ್ಮ ಹೊರಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ಮಡದಿ ಧರ್ಮಪತ್ನಿ ಚೆನ್ನಮ್ಮ ಅವರು ಪಂಚಭೂತಗಳಲ್ಲಿ ಲೀನ ಆಗಲಿಕ್ಕೆ ಹೊರಟಿದ್ದಾರೆ. ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ಕೊನೆಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿ ಆ ನಂತರ ಅವರ ಅಂತ್ಯಕ್ರಿಯೆ ನಡುವೆ ಸ್ಥಳಕ್ಕೆ ಕರೆದುಕೊಂಡಲಾಗುತ್ತೆ. ಎಲ್ಲ ಸಾರ್ವಜನಿಕರಿಗೂ ಹರದನಹಳ್ಳಿಗೆ ಬರಲಿಕ್ಕೆ ವಿಷಯವನ್ನು ತಿಳಿಸಲಾಗಿದೆ. ಬಂದಂಥ ಎಲ್ಲ ಅಭಿಮಾನಿಗಳಿಗೆ, ಅಮ್ಮನ ಒಂದು ಇಷ್ಟಪಡುವಂಥವರಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರೇ ಬಂದರೂ ಹಸಿದುಕೊಂಡು ಅಮ್ಮನನ್ನು ನೋಡಿಕೊಂಡು ಹೋಗಬಾರ್ದು, ಅಮ್ಮನನ್ನು ನೋಡಿ ಹಸಿದು ಹೋಗಬಾರದು. ಅಮ್ಮನೇ ಅಲ್ಲಿ ಬದುಕಿದ್ದಾಗ ಎಲ್ಲರಿಗೂ ಅನ್ನವನ್ನು ಇಟ್ಟ ತಾಯಿಯ ಪಾರ್ಥಿವ ಶರೀರ ನೋಡಲು ಬಂದವರು ಹಸಿದು ಹೋಗಬಾರ್ದು ಅಂತೇಳಿ ಅಮ್ಮನೇ ಬಂದು ಬಡಿಸ್ತಾ ಇರುವ ರೀತಿಯಲ್ಲಿ ಅಲ್ಲಿ ಅನ್ನದಾಸೋಹ ನಡೀತಾ ಇದೆ. ಚಿರನಿದ್ರೆಯಲ್ಲಿ ಮಲಗಿರುವ ಅಮ್ಮ ಕ್ಷಣ ಕ್ಷಣಕ್ಕೂ ತಮ್ಮ ಪಂಚಭೂತಗಳಲ್ಲಿ ಲೀನವಾಗುವ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಚೆನ್ನಮ್ಮ ಅವರೇ ಇಷ್ಟಪಟ್ಟಂತೆ ಮಾವಿನಕೆರೆಯ ಶ್ರೀರಂಗನಾಥನ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತಿಮ ಕ್ರಿಯೆ ವಿಧಿವಿಧಾನಗಳು ನಡೀತಾ ಇದೆ.
ಅದ್ಧೂರಿಯಾದ ಆಕರ್ಷಕವಾದ ಹೂವಿನ ಪಲ್ಲಕ್ಕಿಯಲ್ಲಿ ಅವರ ಪಾರ್ಥಿವ ಶರೀರ ಸಾರ್ವಜನಿಕರ ಒಂದು ಪ್ರದರ್ಶನವನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ತೆರೆದ ವಾಹನದಲ್ಲಿ ಬರ್ತಾ ಇದೆ. ಶೈಲಜಾ ಹಾಗೂ ಅನಸೂಯ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ 4 ಜನ ಗಂಡು ಮಕ್ಕಳ ಸೊಸೆಯಂದರು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಅಗಲಿದ ಚೆನ್ನಮ್ಮ ಅವರ ಒಂದು ಪಾರ್ಥಿವ ಶರೀರ ಈಗ ಶ್ರೀರಂಗನಾಥನ ಬೆಟ್ಟದ ತಪ್ಪಲಿಗೆ ಆಗಮಿಸ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಮ್ಮ ಪಂಚಭೂತಗಳಲ್ಲಿ ಲೀನ ಆಗ್ತಾರೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಒಂದು ಬೇಸರದ ಸಂಗತಿ. ಅವರು ವಯಸ್ಸಾಗಿ ತುಂಬ ಆಯಸ್ಸನ್ನು ಕಳೆದಿದ್ದರೂ ಸಹ ಅವರ ಆದರ್ಶ ಗುಣ, ಒಳ್ಳೆಯ ವ್ಯಕ್ತಿತ್ವ, ಅವರ ಸಾತ್ವಿಕ ಗುಣ, ಅವರ ದಾನ ಧರ್ಮ ಮಾಡಿದ ಆ ಒಂದು ಕೈ, ಆ ಒಂದು ಮನಸ್ಸು ಎಲ್ಲರಿಗೂ ಸಹ ಇಷ್ಟ ಆಗಿತ್ತು. ಇಂತಹ ಅಮ್ಮ ಇವತ್ತು ಕೊನೆಯ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನ ಅಗಲಿ ತಮ್ಮ ಅಂತಿಮ ಯಾತ್ರೆಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಹೊರಟಿದ್ದಾರೆ. ಚೆನ್ನಮ್ಮನ ಪಾರ್ಥಿವ ಶರೀರಕ್ಕೆ ವಿಧಿವಿಧಾನಗಳ ಮೂಲಕ ಅಂತಿಮ ಕ್ರಿಯೆ ನಡೆಯುತ್ತೆ. ಹೋಗಿ ಬನ್ನಿ ಅಮ್ಮ, ನಿಮ್ಮ ಆಶೀರ್ವಾದ ನಮ್ಮಂಥ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಸದಾ ಇರಲಿ. ನಿಮ್ಮಂತೆ ನಾವು ಸಹ ತುಂಬು ದಾಂಪತ್ಯ ಜೀವನವನ್ನು ಅನುಭವಿಸಿ ಮುತ್ತೈದೆಯಾಗೆ ದೇವನ ಪಾದವನ್ನು ಸೇರಬೇಕು ಅಂತೇಳಿ ನಾವು ನನ್ನಂತೆ ಬಯಸುವ ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳಿಗೆ ಆಶೀರ್ವದಿಸಿ. ನಿಮ್ಮ ಸಕಲ ಗುಣಗಳು ನಮಗೆ ಅಳವಡಿಕೆಯಾಗಲಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿದ್ದು ಸಹ ನಿಮ್ಮಂತೆ ನಾವೂ ಸಹ ಮುತ್ತೈದ ಭಾಗ್ಯವನ್ನು ಪಡೆಯುವ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ಅಮ್ಮನ ಅಂತಿಮ ವಿಧಿವಿಧಾನವನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಅದನ್ನು ನೋಡಲಿಕ್ಕೆ ನಾವೂ ಸಹ ಆಲ್ಮೋಸ್ಟ್ ಕಾಯ್ತಾ ಇದ್ದೀವಿ. ನೀವು ಸಹ ಕಾಯ್ತಾ ಇದ್ದೀರಾ ಅಂದ್ಕೊಳ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಆದರೆ ಅಮ್ಮನ ಅಂತಿಮ ಕ್ರಿಯೆಯ ವಿಡಿಯೋವನ್ನು ನಿಮಗಾಗಿ ನಾನು ತರ್ತೀನಿ. ಈಗ ಅಮ್ಮನ ವಿಡಿಯೋ ಹೇಗನ್ನಿಸ್ತು, ನಿಮಗೇನು ಗೊತ್ತು, ದೇವೇಗೌಡರ ಪತ್ನಿ ಚೆನ್ನಮ್ಮನ ಬಗ್ಗೆ ನಿಮಗೇನನ್ನಿಸ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಒಂದು ಒಳ್ಳೆಯ ಕಾಮೆಂಟ್ಸ್ ಹಾಕಿ, ಅಮ್ಮ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲೇ ಇನ್ನೊಬ್ಬ ಪುಣ್ಯವತಿಯಾಗಿ ಹುಟ್ಟಿ ಬರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. HD ದೇವೇಗೌಡರ ಧರ್ಮಪತ್ನಿ ರೇವಣ್ಣ ಹಾಗೂ ಕುಮಾರಸ್ವಾಮಿಯವರ ತಾಯಿ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ವಿಡಿಯೋಕ್ಕೆ ಹೊಸದಾಗಿ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.